ನಮಸ್ಕಾರ ಎಲ್ರಿಗೂ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಕಾರ್ತಿಕ್ ಮಹೇಶ್ ಅವರು ಟಾಪ್ 5ನಲ್ಲಿ 100% ಕಾಣಿಸಿಕೊಳ್ತಾರೆ ಅನ್ನುವಂತಹ ನಂಬಿಕೆ ತುಂಬ ಜನರಿಗಿದೆ. ಸೊ ಇಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ಸ್ಕೊಂಡಿರುವಂತಹ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿನೇ ವಿಡಿಯೋನ ಸ್ವಲ್ಪನೂ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮಹೇಶ್ ಅವರು ನಿಮಗೆ ಇಷ್ಟ ಆಗ್ತಾ ಇದ್ದಾರೋ ಇಲ್ಲೋ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಸೊ ಬನ್ನಿ ಇವಾಗ ನೇರವಾಗಿ ವಿಷಯದ ಕಡೆ ಹೋಗೋಣ. ಕಾರ್ತಿಕ್ ಮಹೇಶ್ ಅವರು ಜನಿಸಿದ್ದು ಮೈಸೂರಿನಲ್ಲಿ. ಅಟ್ ಪ್ರೆಸೆಂಟ್ ಅಲ್ಲಿ ಇವರಿರೋದು ಬೆಂಗಳೂರಿನಲ್ಲಿ. ಇವರ ಡೇಟ್ ಆಫ್ ಬರ್ತ್ ಅಕ್ಟೋಬರ್ 7. ಬಟ್ ಯಾವ ವರ್ಷ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಈ ಒಂದು ವಿಷಯವನ್ನು ಅವರು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಆದರೆ ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಇವರಿಗೆ 31ರಿಂದ 32 ವರ್ಷ ವಯಸ್ಸಿರಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಕನ್ಫರ್ಮ್ ಇಲ್ಲ ಇದ್ರ ಬಗ್ಗೆ ಮಾಹಿತಿಗಳು. ಇನ್ನು ನೆಕ್ಸ್ಟ್ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇವರ ತಂದೆಯ ಜೊತೆ ಇರುವಂತಹ ಫೋಟೋ ಇಲ್ಲಿದೆ ನೋಡಿ. ಇನ್ನು ಕಾರ್ತಿಕ್ ಮಹೇಶ್ ಅವರ ತಾಯಿಯ ಜೊತೆ ಇರುವಂತಹ ಫೋಟೋನ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಹಾಗೇನೆ ಇವರಿಗೆ ಒಬ್ರು ಸಿಸ್ಟರ್ ಕೂಡ ಇದ್ದು ಅವರ ಹೆಸರು ತೇಜಸ್ವಿನಿ ಅನ್ನೋದಾಗಿದೆ. ಇವಾಗ ಕಾರ್ತಿಕ್ ಮಹೇಶ್ ಅವರ ಎಜುಕೇಶನ್ ಏನು, ಎಲ್ಲಿ ಸ್ಟಡಿ ಮಾಡಿದ್ದಾರೆ ಅಂತ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಇವರು ತಮ್ಮ ಸ್ಕೂಲ್ ಡೇಸ್ ಅನ್ನ ಕಳೆದಿದ್ದು ಮರಿಮಲ್ಲಪ್ಪ ಪ್ರೌಢಶಾಲೆ ಮೈಸೂರಿನಲ್ಲಿ. ಇದಾದ ನಂತರ ಹೈಸ್ಕೂಲ್ ಶಿಕ್ಷಣಕ್ಕಾಗಿ ಸೇಂಟ್ ಜೋಸೆಫ್ ಪ್ರೌಢಶಾಲೆಯನ್ನು ಜಾಯ್ನ್ ಆಗ್ತಾರೆ. ಇನ್ನು ಇವರು ತಮ್ಮ ಕಾಲೇಜ್ ಶಿಕ್ಷಣವನ್ನು SBRR ಮಹಾರಾಜ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಮಾಡಿದ್ರು. ಇದಾದ ನಂತರ ಇವರು MSc ಡಿಗ್ರಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ಕಾರ್ತಿಕ್ ಮಹೇಶ್ ಅವರು JSS ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಕಂಸಾಳೆ ಜಾನಪದ ಕಲೆಯನ್ನು ಕೂಡ ಕಲಿತಿದ್ದಾರೆ. ಇನ್ನು ಇವರ ಹೈಟ್ ಆ್ಯಂಡ್ ವೇಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇವರ ಹೈಟ್ 5 ಫೀಟ್ 11 ಇಂಚಸ್ ಅಂತ ಹೇಳಲಾಗ್ತಾ ಇದ್ದು, ವೇಟ್ ಅರೌಂಡ್ 75 kg ಅನ್ನುವಂತಹ ಮಾಹಿತಿ ಇರುವಂಥದ್ದು. ಕಾರ್ತಿಕ್ ಮಹೇಶ್ ಅವರು ಕಾಣಿಸಿಕೊಂಡಿರುವಂತಹ ಸೀರಿಯಲ್ಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, 2015ರಲ್ಲಿ ಇವರು ಖುಷಿ ಅನ್ನುವಂತಹ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದರು. ಹಾಗೆಯೇ 2016ರಲ್ಲಿ ಅಕ್ಕ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ಇವರು 2017ರಲ್ಲಿ ಬಂಗಾರಿ ಅನ್ನುವಂತಹ ಸೀರಿಯಲ್ನಲ್ಲೂ ಕೂಡ ನಟನೆಯನ್ನು ಮಾಡಿದ್ರು. ಇದಾದ ನಂತರ 2020ರ ಇಂತಿ ನಿಮ್ಮ ಆಶಾ ಅನ್ನುವಂತಹ ಸೀರಿಯಲ್ನಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ ಕಾರ್ತಿಕ್ ಮಹೇಶ್ ಅವರು 2018ರಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದಂತಹ ಮಹಾಕಾಳಿ ಹಾಗೆಯೇ ಶನಿ ಅನ್ನುವಂತಹ ಸೀರಿಯಲ್ನಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಕಲರ್ಸ್ ಕನ್ನಡ, ಸ್ಟಾರ್ ಸುವರ್ಣ ವಾಹಿನಿ ಹಾಗೆಯೇ ಜಿ ಕನ್ನಡದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಜಿ ಕನ್ನಡದಲ್ಲಿ ಯಾವ ಸೀರಿಯಲ್ ಅಂತ ನೀವು ಕೇಳೋದಾದ್ರೆ, 2022ರಲ್ಲಿ ಪುಟ್ಟಕ್ಕನ ಮಕ್ಕಳು ಅನ್ನುವಂತಹ ಸೀರಿಯಲ್ನಲ್ಲಿ ಚಂದ್ರು ಪಾತ್ರದಲ್ಲಿ ಮೊದಲು ಇವರೇನೆ ಕಾಣಿಸಿಕೊಳ್ತಾ ಇದ್ದಿದ್ದು, ನಂತರ ಈ ಒಂದು ಪಾತ್ರದ ಬದಲಾವಣೆ ಕೂಡ ಆಗಿದೆ. ಹಾಗೇನೆ ಸ್ಟಾರ್ ಸುವರ್ಣದ ರಾಜಿ ಸೀರಿಯಲ್ನಲ್ಲೂ ಕೂಡ ಇದೇ ವರ್ಷದಲ್ಲಿ ಕಾಣಿಸಿಕೊಂಡಿದ್ರು. ಸೊ ಈ ರೀತಿಯಾಗಿ ಸಾಕಷ್ಟು ಸೀರಿಯಲ್ನಲ್ಲಿ ಕಾರ್ತಿಕ್ ಮಹೇಶ್ ಅವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಇವರು ಕಾಣಿಸಿಕೊಂಡಿರುವಂತಹ ರಿಯಾಲಿಟಿ ಶೋ ಯಾವುದಪ್ಪ ಅಂತ ಹೇಳಿದ್ರೆ, ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಡಾನ್ಸ್ ಅನ್ನುವಂತಹ ರಿಯಾಲಿಟಿ ಶೋ. ಇನ್ನು ಕಾರ್ತಿಕ್ ಮಹೇಶ್ ಅವರ ಸಿನಿಮಾ ಬದುಕಿನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, 2022ರಲ್ಲಿ ಡೊಳ್ಳು ಅನ್ನುವಂತಹ ಒಂದು ಸಿನಿಮಾದಲ್ಲಿ ಭದ್ರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಸಿನಿಮಾ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿತ್ತು. ಹಾಗೇನೆ ಈ ಸಿನಿಮಾಗಾಗಿ ಇವರಿಗೆ ಚಿತ್ತಾರ ಸ್ಟಾರ್ ಅವಾರ್ಡ್ನಲ್ಲಿ ಅತ್ಯುತ್ತಮ ಚೊಚ್ಚಲ ನಟ ಅನ್ನುವಂತಹ ಅವಾರ್ಡ್ ಕೂಡ ಸಿಕ್ಕಿದೆ. ಜೊತೆಗೆ ಇದೇ ಸಿನಿಮಾಗಾಗಿ ಇವರು ಸೈಮಾ ಪ್ರಶಸ್ತಿಯನ್ನು ಕೂಡ ಗಳಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ನಲ್ಲಿ ಅಟ್ ಪ್ರೆಸೆಂಟಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇರುವಂತಹ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ನ ನಂತರ ಹಲವು ಮೂವಿಗಳಲ್ಲಿ ಕಾಣಿಸಿಕೊಳ್ಳೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಬಹುದು. ಬಿಗ್ ಬಾಸ್ನಲ್ಲಿ ಇತ್ತೀಚೆಗೆ ಮೊದಲಿಗಿಂತ ತಮ್ಮ ಆಟವನ್ನು ತುಂಬಾನೇ ಇಂಪ್ರೂವ್ ಮಾಡ್ಕೊಂಡಿರುವಂತಹ ಕಾರ್ತಿಕ್ ಮಹೇಶ್ ಅವರು ಟಾಪ್ 5ನಲ್ಲಿ ಕಾಣಿಸ್ಕೊಳ್ಳೋದು ಆಲ್ಮೋಸ್ಟ್ ಕನ್ಫರ್ಮ್. ಬಟ್ ಟಾಪ್ 3ನಲ್ಲಿ ಕಾಣಿಸಿಕೊಂಡು ಟ್ರೋಫಿನ ಕೂಡ ವಿನ್ ಆಗಬಹುದಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.